ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ಇವತ್ತು ಮನೆ ಮುಂದೆ ಇರುವಂಥ ಗಿಡಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಗಿಡ ಬಂದು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದೆಲ್ಲ, ಅಲ್ಲಿ ಕೊಟ್ಟರು. ಹಾಕ್ತಾನೆ ಹಾಕಿದ್ರು ಅನಿಸುತ್ತೆ. ಮಣ್ಣೆಲ್ಲ ಲೂಸ್ ಆಗಿಬಿಟ್ಟಿತ್ತು. 3 ಕಲರು ಒಂದೊಂದು ಗಿಡ ಹಾಕಿ ಕೊಟ್ಟಿದ್ರು. ನಾನು ಸೇಫ್ಟಿ ಅಂದರೆ ಇದಕ್ಕೆ ಲೈಫ್ ಇಲ್ಲ, ಇದಾದಮೇಲೆ ಒಣಗೋಗ್ಬಿಡತ್ತೆ. ಹಾಗಾಗಿ ಇದು ತೊಗೊಂಡು ಬಂದಿದ್ದೀನಿ, ಕೊಟ್ಟಿದ್ದಾರಲ್ಲ ಅಂತ ತಂದೆ. ಏನಂದರೆ ಕೊಡಬೇಕಿದ್ರೂ ಅನ್ನಿಸ್ತು, ಎಲ್ಲ ಬೇಕಂತಲ್ಲ, ಏನೋ ಒಂಥರ ಅನ್ನಿಸ್ತು. ಕೊಟ್ಟರೆ ಒಂದು ಲೈಫ್ ಇರೋ ಹಾಗೆ ಒಂದು ದಾಸವಾಳನೋ ಒಂದು ರೋಸೋ ಇದು ಕೊಟ್ಟರೆ ಅದು ಉಳ್ಕೊಳ್ಳುತ್ತೆ. ಇದಾದರೆ ಒಣಗೋಗ್ಬಿಡತ್ತೆ. ನರ್ಸರಿಯವ್ರು ಏನು ಮಾಡಿದ್ದಾರೆ ಅಂದರೆ, ಹಾಕ್ತಾನೆ ಗಿಡ ಹಾಕ್ಬಿಟ್ಟು 1 ದಿನನೋ 2 ದಿನನೋ ಅಂತನೋ ಈ ಪಾಟಿಗೆ ಮಣ್ಣು ಹಾಕ್ಬಿಟ್ಟು ನೆಟ್ಬಿಟ್ಟಿದ್ದಾರೆ. ಮಣ್ಣೆಲ್ಲ ಫುಲ್ಲು ಲೂಸ್ ಆಗಿಬಿಟ್ಟು ಗಿಡ ಎಲ್ಲ ಮೇಲೆ ಬಂದುಬಿಟ್ಟಿತ್ತು. ನಾನು ಹೀಗೆ ಅದನ್ನು ತೊಗೊಂಡು ಬಂದು ಇದು ಮಾಡೋದು ಚೆನ್ನಾಗಿ ಮಾಡಿದ್ಮೇಲೆ ಸರಿ ಹೋಗಿದೆ ಅದು. ಇನ್ನೊಂದೇನು ಅಂದರೆ, ನಾನು ಕಟ್ಟಿಂಗ್ಸ್ ಹಾಕಿ ಬೆಳೆಸಿರುವಂಥ ಗಿಡ ಚಿಗುರಿ ಮಗ್ಗ ಬಿಟ್ಬಿಟ್ಟಿದೆ. ಇದೇ ಖುಷಿ ನನಗೆ. ಏನು ಗೊತ್ತಾ, ಇದು ಕನಕಾಂಬ್ರ ಕಲರು, ಏನು ಹೇಳಿ, ಕನಕಾಂಬ್ರ ಕಲರು ತುಂಬ ಚೆನ್ನಾಗಿದೆ. ತುಂಬ ದಿನದಿಂದ ಇದು ಒಂದು ಹುಡುಕ್ತಿದ್ದೆ, ಮತ್ತು ಪಿಂಕ್ ಹುಡುಕ್ತಾಯಿದ್ದೆ, ಅದು ಚಿಗುರಿದೆ ಕೂಡ. ಒಂದು 3 ಕಡೆ 4 ಕಡೆ ಹಾಕಿದ್ದೆ. ಇವಾಗ ಇದು ನಿಜವಾಗ್ಲೂ ನೋಡೇ ಇರಲಿಲ್ಲ ನಾನು, ಚಿಗುರಿದೆ ಅಂತ ಖುಷಿ ಇತ್ತು. ಪಾಟಲ್ಲೇ ಮಗ್ಬಿಟ್ಟಿರೋದಕ್ಕೆ ಇನ್ನೂ ಖುಷಿನೇ. ಹರಳಿದ ಮೇಲೆ ಒಂದು ವಿಡಿಯೋ ಹಾಕ್ತೀನಿ ನಾನು, ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಕಟ್ಟಿಂಗ್ಸ್ ತಂದು ಹಾಕೋದು ರೇರು. ನನಗೆ ನರ್ಸರಿಲೇ ಗಿಡ ತೊಗೊಂಡು ಬಂದು ಹಾಕ್ಬಿಡ್ಬೇಕು ಅಂತ ಇಷ್ಟ. ಕಟ್ಟಿಂಗ್ಸ್ ಹಾಕಿ ಚಿಗುರಿಸಿ ಅದು ವೆಯ್ಟ್ ಮಾಡೋಕ್ಕೆ ನನಗೆ ಅಷ್ಟೊಂದು ತಾಳ್ಮೆ ಇದೆ. ಅಂದರೆ ಒಂಥರ ಏನೋ ಒಂಥರ ಚಿಗುರಿ ಹೂ ಬಿಟ್ಬಿಡ್ಬೇಕು ಅನ್ನೋದು ಜಾಸ್ತಿ ಇದೆ. ಹಾಗಾಗಿ ಅಂದರೆ ನರ್ಸರಿನಲ್ಲಿ ಈ ಥರ ಕಲರ್ಸ್ ಎಲ್ಲ ಸಿಗಲ್ಲ. ಇದು ನನ್ನ ಫ್ರೆಂಡು ಕೊಟ್ಟಿದ್ದು. ಹಾಗಾಗಿ ಅವ್ರ ಹತ್ರ ಒಂದು 3-4 ಗಿಡ ಕಟ್ಟಿಂಗ್ಸ್ ತೊಗೊಂಡು ಬಂದಿದ್ದೆ. 3ರಲ್ಲಿ ಇದು ಒಂದು ನೋಡಿ, ಇದು ಇನ್ನೂ ಚಿಗುರುತ್ತಾನೇ ಇದೆ. ನೋಡಿ, ಇದು ಚಿಗುರಿ ಮಗ್ಬಿಟ್ಟಿದೆ. ಆ್ಯಕ್ಚುಲಿ ಚಿಗುರಿದ್ರೆ ಇಷ್ಟೇ ದೊಡ್ಡದು ಅದು ಹಾಕ್ತಿತ್ತು. ಇದ್ರ ಜೊತೆಲಿ ಈ ಕಡೆ ಒಂದಿತ್ತು, ಅದನ್ನು ತೆಗೆದು ಮೇಲ್ಗಡೆ ಪಾಟಲ್ಲಿ ಹಾಕಿದ್ದೀನಿ. ಬರುತ್ತೆ ಅಂತ ಕಾಣುತ್ತೆ. ಎಲ್ಲ ಚೆನ್ನಾಗಿದೆ ಮಾತ್ರ. ಅದು ನೋಡೋಣ ಅದು ಹೇಗೆ ಅಂತ. ಇಲ್ಲಿ ನಾನು ಲಾಸ್ಟ್ ಟೈಮು ನಿಮಗೆ ಒಂದು ವಿಡಿಯೋ ಹಾಕಿದ್ದೆ. ಪೆಟ್ರೋಲ್ ಬಂಕ್ ಹತ್ರ ಹೋದಾಗ ನಾನು ಡಾರ್ಕ್ ಪಿಂಕ್ದು ತೊಗೊಂಡು ಬಂದಿದ್ದೆ ಅಂತ ಹೇಳಿ. ಅದು ಈ ರೀತಿ ಚಿಗುರಿದೆ. ಅದು ಚಿಗುರಿದಾಗ ಇದನ್ನು ಸ್ವಲ್ಪ ನೆಟ್ಟಿದ್ದೆ. ಇದೇ ಎಷ್ಟು ಉದ್ದ ಆಗಿಬಿಟ್ಟಿದೆ ಮರ್ಗ. ಈಗ ಇದು ನೋಡಿ, ಖಾಲಿ ಪಾಟಲ್ಲಿ ಇದನ್ನು ದಾಸವಾಳ ಬೇರೆ ಪಾಟ್ಗೆ ಹಾಕ್ತೀನಿ ಅಂತ ಹೇಳಿ ನಾನು ಮರ್ಗ ಹಾಕಿದ್ದೆ. ಇದು ಕನಕಾಂಬ್ರ ಗಿಡ, ಕೆಂಪುದು ಸ್ಫಟಿಕ ಗಿಡ. ಇದು ಚೈನಾ ಕನಕಾಂಬ್ರ ಹೂ ಬಿಡುತ್ತಲ್ಲ, ಅದಿದು ಈ ಥರ ಬಿಡುತ್ತಲ್ಲ ಆ ಗಿಡ. ಅದು ಒಂದು 3-4 ಬಂದಿದೆ. ಇದು ತುಂಬ ದೊಡ್ಡದಾಗಿ ಹಬ್ಕೊಂಡ್ಬಿಟ್ಟಿದೆ. ನೋಡೋಣ ಎಷ್ಟು ದಿನ ಆಗುತ್ತೋ ಚಿಗುರ್ಲಿ. ಇನ್ನು 3-4 ಕಡೆ ನೆಟ್ಟಿದ್ದೆ ಅಲ್ಲ, ಅದನ್ನು ತೋರಿಸ್ತೀನಿ. ಅದು ಕೂಡ ಚೆನ್ನಾಗಿ ಬಂದಿದೆ. ಅದು ಇನ್ನೂ ಸ್ವಲ್ಪ ದೊಡ್ಡದಾಗೆ ಬಂದಿದೆ, ಫಾಸ್ಟಾಗಿ ಬರ್ತಾಯಿದೆ. ಇದೊಂದು ಗಿಡ ಫಾಸ್ಟಲ್ಲಿ ಬಂತು ನೋಡಿ, ಅದೇ ರೀತಿ ಫಾಸ್ಟಲ್ಲಿ ಬರ್ತಾಯಿದೆ. ನೋಡಿ, ಒಂದು 3-4 ಕಡೆ ನೆಟ್ಟಿದ್ದೆ. ಇಲ್ಲೊಂದು ಮತ್ತು ಇಲ್ಲೊಂದು, ಇದಂತೂ ಒಣಗೋಗಿದೆ. ಇದು ನೋಡೋಣ ಬರುತ್ತೋ ಏನೋ ಗೊತ್ತಿಲ್ಲ. ನೆಟ್ಟಿದ್ದೀನಿ, ಬರಲಿ. ಇದೂ ಅಷ್ಟೇ, ಇಲ್ಲಿ ಈ ಥರ ನೆಟ್ಟಿದ್ದೀನಿ. ಆಮೇಲೆ ಇಲ್ಲೊಂದು ಚೆನ್ನಾಗಿ ಬಂದಿದೆ. ಇದು ಡಾರ್ಕ್ ಪಿಂಕು. ಇದಂತೂ ನೋಡಿದಾಗೆಲ್ಲ ಒಂಥರ ಆಗ್ತಿತ್ತು. ಸದ್ಯಕ್ಕೆ ಚಿಗುರಿದೆ. ಇನ್ನೂ 1-2 ಪಾಟ್ಗೆ ಹಾಕಿದ್ದೀನಿ. ಇದೆಲ್ಲ ನರ್ಸರಿಯಿಂದ ತಂದಿರುವಂಥದ್ದು. ಡಾರ್ಕ್ ರೆಡ್ಡು ದಪ್ಪಗಿದೆ, ಚೆನ್ನಾಗಿದೆ. ಇದು ಸಿಂಗಲ್ ಪೆಟಲ್ಸು. ಆಮೇಲೆ ಇವತ್ತು ಶಂಖ ಪುಷ್ಪ ಗಿಡ ಎಲ್ಲ ಕಟ್ ಮಾಡಬೇಕು. ಯಾಕೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿ ಚಿಗುರಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಹಿಂಗೆ ಮುಟ್ಟಿದ್ರೆ ಸಾಕು ಎಲೆ ಎಲ್ಲ ಬೀಳ್ತಾಯಿದೆ, ಬರೀ ರೋಗನೇ ಬಂದಿದೆ. ಇವತ್ತೆಲ್ಲ ಕಟ್ ಮಾಡಿ ಹಾಕಬೇಕು. ಈ ರೀತಿ ಆಗಿದೆ.
ನಿಮ್ಮ ಮನೇಲೂ ಶಂಖಪುಷ್ಪ ಗಿಡಕ್ಕೆ ಏನಾದರೂ ರೋಗ ಈ ಥರ ಬಂದಿದ್ದರೆ ನನಗೆ ಕಮೆಂಟ್ ಮಾಡಿ. ಇದಕ್ಕೆ ಏನು ಮಾಡಬೇಕನ್ನೋದೇ ಗೊತ್ತಿಲ್ಲ ನನಗೆ. ಅದಕ್ಕೆ ಇವಾಗ ಗಿಡ ಕಟ್ ಮಾಡ್ತಾಯಿದ್ದೀನಿ. ದಪ್ಪು ಇದನ್ನು ಹಂಬೆಲ್ಲ ಬಿಟ್ಟು ಎಲೆ ಎಲ್ಲ ಕಟ್ ಮಾಡಾಕ್ತಾಯಿದ್ದೀನಿ. ನಾನಂತೂ ಒಂದು ಕಡೆ ನೆಟ್ಟಿಲ್ಲ, ಸುಮಾರು ಕಡೆ ನೆಟ್ಟಿದ್ದೀನಿ. ಇದು ಹೀಗಾಗಿದೆ. ಇದು ಲ್ಯಾವೆಂಡರ್ ಕಲರು. ಮೇಲೊಂದು ಪಾಟಲ್ಲಿ ಹಾಕ್ಕೊಂಡೆ, ನೆಲಕ್ಕೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ. ಇದಂತೂ ಮೇಲೆ ಬರಲ್ಲ, ತುಂಬ ಲೇಟು ತುಂಬ. ಇದು ಒಂದು 4 ದಾಸವಾಳ ತಂದೆ, 2 ಗಿಡ ಒಣಗೋಗಿ 2 ಗಿಡ ಉಳ್ಕೊಂಡಿದೆ. ಅದೇನೋ ಒಳಗಡೆ ಪ್ಲಾಸ್ಟಿಕ್ದು ಹಾಕ್ಬಿಡ್ತಾರೆ, ಅದಕ್ಕೆ ಅದೊಂದು ಸ್ವಲ್ಪ ಬೇಜಾರದು. ಅದು ಹಾಕ್ಬಿಟ್ಟು ಏನಾದ್ರು ಹಾಕ್ಬಿಟ್ರಂತೂ ಗಿಡನೇ ಹೋಗ್ಬಿಡತ್ತೆ. ಇಲ್ಲೊಂದು 2 ಕಡ್ಡಿ ಚಿಗುರಿದೆ. ಇದರಲ್ಲಿ ಬರಲೋ ಬೇಡವೋ ಅಂತ ಬರ್ತಾ ಇದೆ. ಎಲ್ಲ ನೆರಳಲ್ಲೇ ಇಡಬೇಕು. ನೆರಳಲ್ಲಿ ಇಟ್ಟಿಲ್ಲ ಅಂದರೆ ಯಾವುದು ಬರಲ್ಲ ಕಟಿಂಗ್ಸ್ ಹಾಕಿದಾಗ. ಇದು ಆರೆಂಜ್ ಕಲರೇ. ಇಷ್ಟು ಕಟಿಂಗ್ಸ್ ಹಾಕಿದ್ದೀನಿ ನಾನು. ಸುಮಾರು ಕಟಿಂಗ್ಸು ತುಂಬ ಇಷ್ಟ ಆಗಿತ್ತು ಅಂತ ಹೇಳಿ ಸುಮಾರು ಕಟಿಂಗ್ಸ್ಗಳನ್ನ ತಂದಿದ್ದೆ. ಎಲ್ಲ ನೋಡಿ ಹೀಗಾಗಿದೆ. ಇದು ಒಂದು ಚಿಗುರಿದೆ. ಇವಾಗ ಎಲ್ಲ ಪಾಟಿಗೆ ಹಾಕಬೇಕು. ಹಾಕೋಣ ಅಂದ್ಕೊಂಡಿದ್ದೀನಿ. ಇದು ಏಲಕ್ಕಿ ಗಿಡ. ಸ್ವಲ್ಪನೂ ಬಿಸಿಲು ಬರಬಾರ್ದಂತೆ ನೆರಳಲ್ಲಿ ಹಾಕಿದ್ದೀನಿ, ಆದರೂ ಅದು ಯಾಕೋ ಒಣಗ್ತಾ ಇದೆ. ಇಲ್ಲೊಂದು ದಾಸವಾಳ ಹಾಕಿದ್ದೀನಿ, ನೆಲಕ್ಕೆ ಹಾಕಿದ್ದೀನಿ. ಪಾಟಲ್ಲಿರೋದೇ ಚೆನ್ನಾಗಿವೆ, ನೆಲಕ್ಕೆ ಹಾಕಿರೋದೇ ಎಲ್ಲ ಹೋಗಿದೆ. ಇದಂತೂ ತುಂಬ ಚೆನ್ನಾಗಿದೆ. ಇದು ಬರೀ ನೋವೇ ಆಯಿತು ಅದಕ್ಕೆ. ಯಾಕೆ ಅಂದರೆ ಮೇಲಿಂದ ಕೆಳಗೆ ಏನೋ ಬಿದ್ದುಬಿಟ್ಟು ಅದ್ರ ಮೇಲೆ ಬಿದ್ದುಬಿಟ್ಟಿತ್ತು. ನಾನು ಎತ್ತಿ ಕಟ್ಟಿದ್ದೆ. ಇದು ಕವರು ನೋಡಿ, ಇಲ್ಲಿ ಕಟ್ಟಿದ ಮೇಲೆ ಸ್ವಲ್ಪ ಚಿಗುರುಕೊಂಡು ಚೆನ್ನಾಗಿ ಬಂದು ಸುಮಾರು ಹೂ ಬಿಡ್ತು. ಒಂದು 3-4 ಬಿಡ್ತು. ಈಗ ಪುನಃ ಮಗ್ಗು ಬಿಟ್ಟಿದೆ. ಈ ಸ್ಫಟಿಕ ಗಿಡದ್ದು ಒಂದು ವಿಚಿತ್ರ ಏನು ಅಂದರೆ ಒಂದೇ ಗಿಡ ಇರೋದು. ಇದೊಂದು ರೊಂಬೆನಲ್ಲಿ ಮಾತ್ರ ಹೂ ಬಿಡುತ್ತೆ. ಇದೊಂದು ರೊಂಬೆಲಿ ಮಾತ್ರ ಹೂ ಬಿಡ್ತಾ ಇದೆ. ಮಿಕ್ಕಿದೆಲ್ಲ ಹಾಗೆ ಇದೆ. ನಾನು ಬಿಡುತ್ತೇನೋ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಬಿಡಲಿಲ್ಲ ಅಂದರೆ ಫುಲ್ಲು ಕಟ್ ಮಾಡಿ ತೆಗಿತೀನಿ. ಇದು ಫುಲ್ಲು ನನಗಿಂತ ಜಾಸ್ತಿ ಉದ್ದನೇ ಹೋಗಿದೆ, ಅಷ್ಟೊಂದು ಉದ್ದ ಹೋಗಿದೆ. ಇದು ಸ್ಫಟಿಕ ಸರಸ್ವತಿ ಕಲರ್. ಇದು ವೀಳ್ಯದೆಲೆ ಬಳ್ಳಿ ಪಾಟಲ್ಲಿತ್ತು, ಅದನ್ನು ನೆಲಕ್ಕೆ ಹಾಕಿದ್ಮೇಲೆ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಎಲೆ ಕಟ್ ಮಾಡಿದ್ರೆ ಕತ್ರಿಲಿ ಕಟ್ ಮಾಡ್ಕೋಬೇಕು, ಕೈಲಿ ಕೀಳಬಾರ್ದು ಅಷ್ಟೇ. ಒಂದು ಚೀಲ ಗೊಬ್ಬರ ಇದೆ. ಈಗ ಇವಕ್ಕೆಲ್ಲ ಗೊಬ್ಬರ ಹಾಕಬೇಕು. ಎಲ್ಲ ಮಣ್ಣು ಲೂಸ್ ಮಾಡಿದ್ದೀನಿ. ಕಟ್ಟಿಂಗ್ಸು ಹಾಕಿರೋದ್ರಲ್ಲಿ ಮಾತ್ರ ಮಣ್ಣು ಲೂಸ್ ಮಾಡಿಲ್ಲ. ಫಸ್ಟು ಇದೆಲ್ಲ ತೆಗೆದುಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹಾಕ್ತೀನಿ. ಇದು ನಾಟಿ ರೋಸು. ಯಾವುದೋ ಮನೆಗೆ ಹೋಗಿದ್ದಾಗ, ಯಾವುದೋ ತೋಟಕ್ಕೆ ಹೋಗಿದ್ವಿ, ಅವರು ಮನೆ ಹತ್ರ ಹಾಕಿದ್ರು, ತೊಗೊಂಡು ಬಂದೆ. ಆ್ಯಕ್ಚುಲಿ ಇದು ಸುಮಾರು ಜನದ ಮನೇಲಿ ಇರುತ್ತೆ. ಅಂದರೆ ಗಣಿಗಿಲೆ ಹೂ ಥರ ಬೇಗ ಒಣಗೋಗ್ಬಿಡತ್ತೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಒಂಥರ ನೆಲಕ್ಕೆ ಹಾಕಿದ್ರೆ ಜಾಸ್ತಿ ಬಿಡುತ್ತೆ, ಅಗಲವಾಗಿ ದೊಡ್ಡದಾಗುತ್ತೆ ಗಿಡ. ಇದು ಇದನ್ನು ರೀಪಾಟ್ ಮಾಡೋಣ ಅಂದ್ಕೊಂಡೆ. ಇವತ್ತು ಮಾಡಲ್ಲ, ನಾಳೆ ಅರಳಿದ ಮೇಲೆ ನಾಳಿದ್ದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಇಟ್ಬಿಟ್ಟೆ. ಇದು ನೋಡಿ ಎಷ್ಟು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ನಾನಂತೂ ಕಾಯ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಗ್ಗು ಬಿಟ್ಟಿದೆ, ನನಗೆ ಅದೇ ಖುಷಿ. ಅಂದರೆ ಎಲ್ಲ ಗಿಡಗಳು ಎಲ್ಲ ಕಲರ್ಸ್ ದಾಸವಾಳ ರೋಸ್ ಇರಬೇಕು ಅನ್ನೋದು ಆಸೆ ನನಗೆ. ಎಲ್ಲೆಲ್ಲಿ ನೋಡ್ತೀನಿ, ಎಲ್ಲಿ ಸಿಗುತ್ತೆ ನೋಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಅವ್ರು ಕೇಳ್ತಾಯಿದ್ರು ನನ್ನ ಫ್ರೆಂಡು, ನೀವು ಅದು ಗಿಡ ತೊಗೊಂಡೋದ್ರಲ್ಲ ಕಟಿಂಗ್ಸು ಚಿಗುರ್ತಾ ಇದೆಯಾ ಅಂತ. ನಾನು ಕೊಟ್ಟಿರೋದಂತೂ ಅವ್ರ ಮನೇಲಿ ತುಂಬ ಹೂ ಬಿಡ್ತಿದೆಯಂತೆ. ಅದೇ ಖುಷಿ ಆಯಿತು ನನಗೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೇಳಬೇಕು ಏನಂದರೆ, ಚಳಿಗಾಲದಲ್ಲಿ ಕಟಿಂಗ್ಸ್ ಬರಲ್ಲ ಅಂತಾರೆ. ಸ್ವಲ್ಪ ಅವಾಯ್ಡ್ ಮಾಡಿ ಚಳಿ ಆದಮೇಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ.